ದೇವರಾಜೇಗೌಡ ಪತ್ರ ಬರೆದಿದ್ದೀನಿ ಅಂತಾನೆ, ನಾನು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದೆ ಅಂತಾನೆ. ಇವೆಲ್ಲ ಪೆಂಡ್ರೈವ್ ತಗೊಂಡೋಗಿ ಅಮಿತ್ ಶಾ ಅವ್ರ ಮುಂದೆ ಸುರಿದಿದ್ರೆ ಇಮಿಡಿಯೇಟ್ ಆಗಿ ಆಗ್ಲೇ ಅಮಿತ್ ಶಾ ಅವ್ರು ಆರ್ಡರ್ ಮಾಡ್ಬಿಡ್ತಿದ್ರು. ಪಾಪ ನಮ್ಮ ಪಾರ್ಟಿಲಿ ಇವೆಲ್ಲ ನಡೆಯಲ್ಲ ಬರುತ್ತೆ. ನಮ್ಮ ಪಾರ್ಟಿ ಬಂದೋಬಸ್ತ್ ಇದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಯಾಕೆಂದ್ರೆ SIT ರಚನೆ ಆಗಿದೆ. SIT ಅವರು ಕ್ರಮ ತಗೋತಾ ಇದ್ದಾರೆ. SIT ಅವರು ಯಾರ ಮೇಲೆ ಅನುಮಾನ ಬರ್ತದೋ ಅವ್ರನ್ನ ತಗೊಂಡೋಗ್ತಾರೆ. ನನಗೆ ತಿಳಿದ ಮಟ್ಟಿಗೆ ಅಮಿತ್ ಶಾ ಅವರಿಗೆ ಈ ವಿಚಾರ ಗೊತ್ತಿತ್ತು ಸುಮಾರಾಗಿ. ಟಿಕೆಟ್ ನಮಗೆ ನಿಮ್ಮ ಮಾಧ್ಯಮದವರೇ ಹಾಸನಕ್ಕೆ ಅವ್ರಿಗೆ ಟಿಕೆಟ್ ಬೇಡಿ ಪ್ರಜ್ವಲ್ಗೆ ಅಂತ ಹೇಳ್ತಿದ್ರು ಅಂತೇಳಿ ಚರ್ಚೆ ಇತ್ತು ಮಾಧ್ಯಮದ ಲೆವೆಲಲ್ಲಿ, ಮುಖಂಡರುಗಳ ಲೆವೆಲಲ್ಲಿ. ಟಿಕೆಟ್ ಅವ್ರು ಕೊಟ್ಟಾದ್ಮೇಲೆ ನಾವು ಮಾಡೋದು ಈಗ ನಿಮ್ಗೆ ಏನಾಗಬೇಕಾಗಿದೆ? ನನ್ನ ಪ್ರಶ್ನೆ, ನಾನು ಬಿಜೆಪಿಲಿ ಇದ್ದಾಗಲೂ ಭೇಟಿ ಮಾಡ್ತೀನಿ. ನೀರು ಕುಡಿತೀನಿ, ಸ್ವಲ್ಪ ತಡ್ರಪ್ಪ, ಒಂಚೂರು ನೀರು ಕುಡಿತೀನಿ. ಒಂದ್ ನಿಮಿಷ ಅಣ್ಣ, ಏನು ಹೇಳ್ತಾ ಇದ್ದೀನಿ? ನಾನು ಮೊನ್ನೆಲ್ಲೇ ಹೇಳಿದ್ದೀನಿ, ಇದೆಲ್ಲ ಅನಾಹುತ ಆದಮೇಲೆ JDS BJPಯಿಂದ ಹೊರಗೆ ಹಾಕಿ ಅಂತ ಹೇಳಿದ್ದೀನಿ. ನಾನು ಮಾಜಿ ಸಂಸದ ಬಿಜೆಪಿನಲ್ಲಿ. ಅದಾಗಲೇ ಹೇಳಾಯ್ತು ಸರ್, ಪದೇ ಅರ್ಥ ಹೇಳಕ್ಕಾಗಲ್ಲ. ಡೋಂಟ್ ರಿಪೀಟ್. ಅವೆಲ್ಲ ಬಹಳ ವಿಚಾರ ಗೌಪ್ಯವಾಗಿರೋ ನೀವು ಪದೇ ಕೇಳಿದ್ರೆ ನಾನೇನು ಮಾಡೋಣ? ಬಿಜೆಪಿ ಇರೋದ್ರಿಂದ, ಬಿಜೆಪಿ ಮುಖಂಡರಾಗಿರೋದ್ರಿಂದ ಈ ಪ್ರಶ್ನೆ ಬರ್ತಾರಂತದ್ದು. ಬಿಜೆಪಿ ಮುಖಂಡರು ನೀವು ಹೇಳಿದ್ರು ಬಿಜೆಪಿಯಲ್ಲಿ SMP ಆಗಿರೋದ್ರ ಹಿನ್ನೆಲೆಯಲ್ಲಿ ಅಮಿತ್ ಶಾ ಮತ್ತೆ ಮೋದಿ ಅವರು ಹೇಳಿದ್ರು. ಅಮಿತ್ ಶಾ ಹೇಳಿರೋದು ಕಾಂಗ್ರೆಸ್ಗೆ ಇದರ ಬ್ಯಾಕ್ ಫೈರ್ ಆಗುತ್ತೆ, ಕಾಂಗ್ರೆಸ್ ಕುತಂತ್ರ ಅಂತ ಹೇಳಿರೋದು. ಅದಕ್ಕೆ ನೀವು ತಾವು ಒಪ್ತಿರೋ ಇಲ್ವೋ? ಈಗ ಅಮಿತ್ ಶಾ ಅವರು ಈ ದೇಶದ ಗೃಹ ಸಚಿವರು. ಎಷ್ಟು ಅವ್ರಿಗೆ ಹಿಂಗೆ ಇಲ್ಲಿ ಕೂತ್ಕೊಂಡ್ರೆ ನನಗೆ ತಿಳಿದ ಮಟ್ಟಿಗೆ, ನಾನು ಒಬ್ಬ MP ಆಗಿ MLA ಆಗಿ ಎಲ್ಲ ಅಧಿಕಾರನೂ ನೋಡಿರೋನು. ಮಂತ್ರಿ ಅಂತ 2 ಅಕ್ಷರ ಆಗಿಲ್ಲ, ಉಳಿಕೆದೆಲ್ಲ ಅನುಭವಿಸಿದ್ದೀನಿ. ಗೃಹ ಮಂತ್ರಿಗೆ ಹಿಂಗೆ ಕೂತ್ಕೊಂಡು ಹಿಂಗೆ ಅಂದರೆ ನಿಮಗೆ ಈ ಪ್ರೆಸ್ ಮೀಟಲ್ಲಿ ಏನು ನಡೀತಿದೆ ಅಂತ ವಿತಿನ್ ಮಿನಿಟ್ ಅಲ್ಲಿ ಗೊತ್ತಾಗ ಅಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿ ಅಲ್ಲ. ಆದ್ರಿಂದ ಅವ್ರು ದೊಡ್ಡವರು, ಅವ್ರಿಗೆಲ್ಲ ಮಾಹಿತಿ ಗೊತ್ತಿದ್ರೆ ಅಲ್ಲಿ NDA ಒಂದು ಮಾಡ್ಕೊಂಡಿದ್ರಲ್ಲ, ಆ ಹಿನ್ನೆಲೆಯಲ್ಲಿ ಏನು ಮಾತಾಡಕ್ಕೆ ಅವಕಾಶ ಇಲ್ಲ. ನಾನೀಗ ಕಾಂಗ್ರೆಸ್ನಲ್ಲಿ ಇಲ್ಲ, BJPಲಿ ಇದ್ದೀನಿ. ನನಗೆ ಅದರ ಬಗ್ಗೆ ಏನಾಗುತ್ತೆ ನೋಡಿ. ಇದನ್ನ ನಾನು ಒಂದು ನಿಮಿಷ, ನಾನು ಇದನ್ನ ಪಕ್ಷದ ದೃಷ್ಟಿಯಿಂದ ನೋಡೋ ಬದಲು, ಇದು ಹೇಳಿಕೆ ಪ್ರಕಾರ 3,000 ಹೆಣ್ಣು ಮಕ್ಕಳ ಸಂತ್ರಸ್ತರ ವಿಚಾರ ಅಲ್ಲ. ನಾನು ಒಂದು ನಿಮಿಷ, ನಾನು ಮುಗಿಸ್ಬಿಡ್ತೀನಿ. 3,000 ಜನ ಹೆಣ್ಣು ಮಕ್ಕಳು ಸಂತ್ರಸ್ತರ ವಿಚಾರ. ಇದನ್ನ ನಾವು ಪಾರ್ಟಿ ಪಕ್ಷ ಯಾರು ತಪ್ಪು ನೋಡಿ, ನಾನು ಈಗಲೂ ಹೇಳ್ತೀನಿ, ನಾನು ಪ್ರಜ್ವಲ್ ರೇವಣ್ಣ ಅವರು ಮತ್ತು ರೇವಣ್ಣ ಸಾಹೇಬರು ಇವರಿಬ್ಬರು ತಪ್ಪು ಮಾಡದೇ ಇದ್ರೆ ಅವ್ರಿಗೇನು ಶಿಕ್ಷೆ ಆಗೋದು ಬೇಕಾಗಿಲ್ಲ. ಯಾರು ಪೆನ್ ಡ್ರೈವ್ ಹಂಚಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.